ನಮಸ್ಕಾರ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಕ್ಷತ್ರ ಚಿಹ್ನೆ ಕರ್ನಾಟಕ ಕ್ರೀಡಾಕೂಟದಲ್ಲಿ ಬೇತಲ್ ಶಿಕ್ಷಣ ಸಮೂಹ ಸಂಸ್ಥೆಯ ಕ್ರೀಡಾಪಟುಗಳ ಅಮೋಘ ಸಾಧನೆ. ನಕ್ಷತ್ರ ಚಿಹ್ನೆ ಕ್ರೀಡಾಕೂಟ ದೈಹಿಕ ಮತ್ತು ಮಾನಸಿಕ ಸದೃಢತೆಗೆ ಸಹಾಯ, ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಹೆಚ್ಚಿಸುತ್ತದೆ. ಬಾಬುಸಾಬ ನಕ್ಷತ್ರ ಚಿಹ್ನೆ ಗಂಗಾವತಿ. ಕರ್ನಾಟಕ ಸರ್ಕಾರ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ, ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಹಾಗೂ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾಡಳಿತ ಸಹಭಾಗಿತ್ವದಲ್ಲಿ ಮಂಗಳೂರಿನ ಮಂಗಳಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕರ್ನಾಟಕ ಕ್ರೀಡಾಕೂಟ 2025 ಆಯೋಜಿಸಲಾಗಿತ್ತು. ಕರ್ನಾಟಕ ಕ್ರೀಡಾಕೂಟದ ಉಷು ಸ್ಪರ್ಧೆಯಲ್ಲಿ ಗಂಗಾವತಿಯ ಹೆಸರಾಂತ ಶಿಕ್ಷಣ ಸಂಸ್ಥೆಯಾದ ಬೇತಲ್ ಶಿಕ್ಷಣ ಸಮೂಹ ಸಂಸ್ಥೆಯ ಕ್ರೀಡಾಪಟುಗಳು ಭಾಗವಹಿಸಿ ವಿಜೇತರಾಗುವುದರೊಂದಿಗೆ ಅಮೋಘ ಸಾಧನೆಯನ್ನು ದಾಖಲಿಸಿದ್ದಾರೆ. ಉಷು ಕ್ರೀಡೆಯ ಸಾಂಡಾ ಫೈಟ್ ಸ್ಪರ್ಧೆಯಲ್ಲಿ -45 ಕೆಜಿ ವಿಭಾಗದಲ್ಲಿ ಐಶ್ವರ್ಯ, -48 ಕೆಜಿ ವಿಭಾಗದಲ್ಲಿ ರೇಖಾ ಮತ್ತು -52 ಕೆಜಿ ವಿಭಾಗದಲ್ಲಿ ಆಶಾ ಗೆಲುವನ್ನು ಸಾಧಿಸಿದ್ದಾರೆ. ತೌಲು ಕಾಲ್ಪನಿಕ ಯುದ್ಧ ವಿಭಾಗದಲ್ಲಿ ಚಾಂಗ್ ಕ್ವಾನ್ ವಿಭಾಗದಲ್ಲಿ ದಾನಮ್ಮ, ತೈಜಿಕ್ವಾನ್ ವಿಭಾಗದಲ್ಲಿ ಆಶಾ, ತೈಜಿಶಾನ ವಿಭಾಗದಲ್ಲಿ ಅಜಯ್ ಕುಮಾರ್. ಬಿಸಿಎಫ್ಎ ಅಧ್ಯಕ್ಷ ಬ್ರೆಜಿಲಿಯಲ್ ಜೋಸೆಫ್ ರಾಜು ಸುಧಾಕರ್ ರವರು ಮಾತನಾಡಿ, ವಿದ್ಯಾರ್ಥಿಗಳ ಜೀವನದಲ್ಲಿ ಕ್ರೀಡೆಗೆ ಬಹು ಮುಖ್ಯವಾಗಿದ್ದು, ಯಾಕೆಂದರೆ ಯುವಕರು ದೈಹಿಕ ಮತ್ತು ಮಾನಸಿಕ ಸದೃಢತೆಯನ್ನು ಹೊಂದಲು ಕ್ರೀಡೆಯು ತುಂಬಾ ಸಹಕಾರಿಯಾಗಲಿದೆ. ಜೊತೆಗೆ ಕ್ರೀಡಾಕೂಟಗಳಲ್ಲಿ ಭಾಗವಹಿಸುವುದರಿಂದ ಮಕ್ಕಳಲ್ಲಿ ಸ್ಪರ್ಧಾತ್ಮಕ ಮನೋಭಾವನೆ ಹೆಚ್ಚಿಸುತ್ತದೆ ಎಂದು ಹೇಳಿದರು. ವಿಜೇತರಾಗಿರುವಂತಹ ಕ್ರೀಡಾಪಟುಗಳಿಗೆ ಬಿಸಿಎಫ್ಎ ಸಂಸ್ಥೆಯ ಕಾರ್ಯದರ್ಶಿಗಳಾದ ಬ್ಯಾಬೇಜ್ ಮಿಲ್ಟನ್ ರವರು ಅಭಿನಂದನೆ ತಿಳಿಸುವುದರೊಂದಿಗೆ ಮಾತನಾಡಿ, ನಮ್ಮ ಸಂಸ್ಥೆಯ ಕ್ರೀಡಾಪಟುಗಳು ಜಿಲ್ಲೆಯನ್ನು ಪ್ರತಿನಿಧಿಸಿ ಗೆಲುವನ್ನು ಸಾಧಿಸಿರುವುದು ಸಂತೋಷಕರ ವಿಷಯವಾಗಿದೆ. ನಮ್ಮ ಸಂಸ್ಥೆಯಲ್ಲಿ ವಿಶೇಷ ಕ್ರೀಡೆಗಳಿಗೆ ಕ್ರೀಡಾ ಕ್ಷೇತ್ರದಲ್ಲಿ ಹೆಚ್ಚಿನ ಬೆಳವಣಿಗೆ ಹೊಂದಲು ನುರಿತ ತರಬೇತುದಾರರೊಂದಿಗೆ ತರಬೇತಿಯನ್ನು ನೀಡಿ ಹೆಚ್ಚಿನ ರೀತಿಯಲ್ಲಿ ಮುಂದಿನ ಹಂತಕ್ಕೆ ಹೋಗಲು ಸಹಾಯ ನೀಡುತ್ತಿದ್ದೇವೆ ಎಂದು ಹೇಳಿದರು. ಈ ವೇಳೆಯಲ್ಲಿ ಬಿಸಿಎಫ್ಎ ಆಡಳಿತ ಅಧಿಕಾರಿಗಳಾದ ಹೇಮಾ ಸುಧಾಕರ್, ಅಧ್ಯಕ್ಷರಾದ ಬ್ರಿಜಿಲಿಯಲ್ ಜೋಸೆಫ್ ರಾಜು, ಕಾರ್ಯದರ್ಶಿಗಳು ಹಾಗೂ ಪ್ರಾಂಶುಪಾಲರಾದ ಬ್ಯಾಬೇಜ್ ಮಿಲ್ಟನ್, ಖಜಾಂಚಿಗಳಾದ ಸುಜಾತ ರಾಜು, ಪದವಿ ಕಾಲೇಜಿನ ಪ್ರಾಚಾರ್ಯರಾದ ಬಿಂಗಿ ವೆಂಕಟೇಶ್, ಉಷು ಕ್ರೀಡೆಯ ರಾಜ್ಯ ತರಬೇತಿ
borewell by Red Side.